Hello students. Yep, ನಮ್ಮ ಲಾಸ್ಟ್ ಕ್ಲಾಸಲ್ಲಿ ವಿ ಡಿಸ್ಕಸ್ಡ್ ರಿಗಾರ್ಡಿಂಗ್ ವಾಟ್ ದಿ ಕಲರ್ ಕೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮತ್ತೆ ಕಲರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ವಿ ನೀಡ್ ಟು ಗೋ ವಿತ್ ಬಾರ್ಡರ್ಸ್. ಓಕೆ, ಬಾರ್ಡರ್ ಪ್ರಾಪರ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆಲ್ಲ ಮುಂಚೆನೆ ಗೊತ್ತಿರೋ ತರ ವಾಟ್ ನಾವು ಟೇಬಲ್ಗೆ ಬಾರ್ಡರ್ನ ಹಾಕೊಂಡಿದ್ವಿ, ನೆನಪಿದೆ ಅಂದ್ಕೊಂತೀನಿ ನಾನು. ಓಕೆ, ಸೊ ಯಾವ ರೀತಿ ಟೇಬಲ್ಗೆ ಬಾರ್ಡರ್ ಹಾಕೊಂಡಿದ್ವಿ ಅಂತಂದ್ರೆ ಬೈ ಯೂಸಿಂಗ್ ಟೇಬಲ್. ಸೊ ಆಟ್ರಿಬ್ಯೂಟ್ ಯಾವ್ದಿತ್ತಪ್ಪ ಅಂದ್ರೆ ಬಾರ್ಡರ್. ಇದಕ್ಕೆ ಒಂದು ನ್ಯೂಮರಿಕ್ ವ್ಯಾಲ್ಯೂನ ಕೊಡ್ತಾ ಇದ್ವಿ ನಾವು, 1 2 3 ಅಂತ. ಓಕೆ, ಒಳಗಡೆ ಎಲ್ಲ ಏನಿರ್ತಾ ಇತ್ತು, ಟೇಬಲ್ದು ಟ್ಯಾಗ್ಸ್ ಗಳು ಇರ್ತಾ ಇತ್ತು. ಇದ್ರ ಒಳಗಡೆ ಯಾವ್ದ್ಯಾವ್ದು, ಟೇಬಲ್ ಹೆಡ್, ಟೇಬಲ್ ರೋ, ಟೇಬಲ್ ಡೇಟಾ, ಈ ತರ ಏನಿರ್ತಾ ಇತ್ತು ಟ್ಯಾಗ್ಸ್ ಗಳು ಇರ್ತಾ ಇತ್ತು. ಗಾಟ್ ಇಟ್. ಸೊ ಇಲ್ಲಿ ಈ ತರ ನಾವು ಬಾರ್ಡರ್ ಕೊಟ್ಟಾಗ ಟೇಬಲ್ಗೆ ಯಾವ ರೀತಿ ಬಾರ್ಡರ್ ಬರ್ತಾ ಇತ್ತಪ್ಪ ಅಂದ್ರೆ ಈ ತರ ಬಾರ್ಡರ್ ಬರ್ತಾ ಇತ್ತು, ಒಳಗಡೆ ಒಟ್ಟು ಎಲಿಮೆಂಟ್ಸ್ ಪ್ರಿಂಟ್ ಆಗ್ತಾ ಇತ್ತು ಈ ತರ. ಇನ್ ಕೇಸ್ ನಾವು ಬಾರ್ಡರ್ ಕೊಡ್ಲಿಲ್ಲ ಅಂತ ಅಂದ್ರೆ ಈ ಬಾರ್ಡರ್ ಎಲ್ಲ ಯಾವುದು ಇರ್ತಾ ಇರ್ಲಿಲ್ಲ, ಬರೀ ಎಲಿಮೆಂಟ್ಸ್ ಇರ್ತಾ ಇತ್ತು. ನಿಮ್ಗೆ ಇವಾಗ ನಾನು ಈ ಎಕ್ಸಾಂಪಲ್ ಏನು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಟ್ಯಾಗ್ದು ಬಾರ್ಡರ್ ಅಂದ್ರೆ ಏನು ಅಂತ ಅಂದ್ರೆ ಈ ಔಟರ್ ಲೈನ್ ಇರುತ್ತಲ್ಲ, ಇದೆಲ್ಲ ಬಂದ್ಬಿಟ್ಟು ಕಂಟೆಂಟ್. ಇದು ಟ್ಯಾಗ್ದು ಒಳಗಡೆ ಇರುವಂತ ಕಂಟೆಂಟ್. ಗಾಟ್ ಇಟ್. ಟ್ಯಾಗ್ದು ಏನು ಬಾರ್ಡರ್ ಅಂತಂದ್ರೆ ಈ ಕಂಟೆಂಟ್ ಇಂತ ಹೊರಗಡೆ ಇರುತ್ತಲ್ಲ, ದಟ್ ಈಸ್ ವಾಟ್ ಟ್ಯಾಗ್ದು ಬಾರ್ಡರ್ ಅಂತ ಕರಿತೀವಿ. ಇಲ್ಲಿ ಈ ಟೇಬಲ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸೀದಾ ಡೈರೆಕ್ಟ್ ಆಗಿ ಏನ್ ಕೊಡ್ತಾ ಇದ್ರು, ಬಾರ್ಡರ್ ಅಂತ ಕೊಡ್ತಾ ಇದ್ರು. ಯಾವುದೇ ಸ್ಟೈಲ್ಸ್ ಅಲ್ಲ, ಇದು ಟೇಬಲ್ ಆಟ್ರಿಬ್ಯೂಟ್. CSS ಗಿಂತ ಮುಂಚೆ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ವಿ ನಾವು ಅಂತ ಅಂದ್ರೆ, ಸ್ಟೈಲ್ಸ್ ನ ಕೊಟ್ಕೋಬೇಕಪ್ಪ ಅಂತ ಅಂದ್ರೆ ಟ್ಯಾಗ್ ಗಳಿಗೆ ತನ್ನದೇ ಆದ ಆಟ್ರಿಬ್ಯೂಟ್ಸ್ ಇರ್ತಾ ಇತ್ತು. ಅದ್ರ ಮುಖಾಂತರ ನಾವೇನ್ ಮಾಡ್ತಾ ಇದ್ವಿ, ವಿ ಯೂಸ್ ಟು ಗಿವ್ ವಾಟ್ ಆ ಆಟ್ರಿಬ್ಯೂಟ್ಸ್ ಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ವಿ. ಇಲ್ಲಿ ನಾವು ಕೊಟ್ಟಿದ್ವಲ್ಲ ಆ ರೀತಿ. ಗಾಟ್ ಇಟ್. ಆ ರೀತಿ ನಾವು ಬಾರ್ಡರ್ ನ ಏನ್ ಮಾಡ್ತಾ ಇದ್ವಿ, ವಿ ಯೂಸ್ ಟು ಇಂಪ್ಲಿಮೆಂಟ್. ಇವಾಗ ಸ್ಟೈಲ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಸೊ ಇಫ್ ಯು ಕನ್ಸಿಡರ್ ಸ್ಟೈಲ್ ಆಟ್ರಿಬ್ಯೂಟ್, ಇದ್ರ ಒಳಗಡೆ ಇಲ್ಲೇನಿದೆ, ವಾಟ್ ವಿ ಕಾಲ್ಡ್ ಬಾರ್ಡರ್. ಬಾರ್ಡರ್ ಅನ್ನೋದೇನು, ಸ್ಟೈಲ್ ಪ್ರಾಪರ್ಟಿ. ಗಾಟ್ ಇಟ್. ಸೊ ಇಲ್ಲಿ ನಾನು ಒಂದು ಕೋಲನ್ ಹಾಕ್ಬಿಟ್ಟು ಈ ಬಾರ್ಡರ್ ಯಾವ ರೀತಿ ಇರಬೇಕು, ಏನು ಎತ್ತ ಅಂತ ನಾನು ಐ ಕ್ಯಾನ್ ಏಬಲ್ ಟು ವಾಟ್ ಪುಟ್ ದಿ ಬಾರ್ಡರ್ ಸ್ಪೆಸಿಫಿಕೇಶನ್. ಗಾಟ್ ಇಟ್. ಸೊ ಇವಾಗ ಬಾರ್ಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಕಮ್ ಟು ವಾಟ್ ವೆಬ್ಸೈಟ್, ದಟ್ ಈಸ್ ನಥಿಂಗ್ ಬಟ್ W3 Schools. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಏನಿದೆ ಬಾರ್ಡರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಫಸ್ಟ್ ಪಾಯಿಂಟ್ ಅಲ್ಲಿ ದಿ CSS ಬಾರ್ಡರ್ ಪ್ರಾಪರ್ಟೀಸ್ ಅಲೋ ಯು ಟು ಸ್ಪೆಸಿಫೈ ದಿ ಸ್ಟೈಲ್, ವಿಡ್ತ್ ಅಂಡ್ ಕಲರ್ ಆಫ್ ಅನ್ ಎಲಿಮೆಂಟ್ಸ್ ಬಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಾರ್ಡರ್ ಪ್ರಾಪರ್ಟಿ ಇದೆ. ಬಾರ್ಡರ್ ಪ್ರಾಪರ್ಟಿ ಏನೇನು ಸ್ಪೆಸಿಫೈ ಮಾಡುತ್ತೆ, ಬಾರ್ಡರ್ ಯಾವ ಸ್ಟೈಲ್ ಅಲ್ಲಿ ಇರಬೇಕು, ಅದಾದ್ಮೇಲೆ ಆ ಬಾರ್ಡರ್ದು ವಿಡ್ತ್ ಎಷ್ಟು ಇರಬೇಕು, ಅದಾದ್ಮೇಲೆ ಬಾರ್ಡರ್ದು ಕಲರ್ ಎಷ್ಟು ಇರಬೇಕು ಅಂತ ಅರ್ಥ ಮಾಡ್ಕೋಬೇಕು. ಬರೀ ಬಾರ್ಡರ್ ಅಂತ ಅಂದ್ರೆ ಔಟರ್ ಲೈನ್ ಅನ್ನೋದಲ್ಲ, ಅದಕ್ಕೆ ಬೇರೆ ಬೇರೆ ರೀತಿ ಸ್ಟೈಲ್ಸ್ ಇರುತ್ತೆ. ಇಲ್ಲಿ ನೋಡ್ತಾ ಬರ್ಬೋದು, ವಿ ಸಿ ಡಿಫರೆಂಟ್ ಬಾರ್ಡರ್ಸ್. ಇದು ಏನಿದೆ, ಬರೀ ಕಾರ್ನರ್ ಏನಾಗಿದೆ, ಇದು ವಾಟ್ ಶಾರ್ಪ್ ಇಲ್ಲ, ರೌಂಡೆಡ್ ಕಾರ್ನರ್ ಇದೆ. ಬರೀ ಲೆಫ್ಟ್ ಅಲ್ಲಿ ಬಾರ್ಡರ್ ಇದೆ. ಗಾಟ್ ಇಟ್. ಸೊ ಇದೇನಿದೆ, ಬರೀ ರೆಡ್ ಬಾರ್ಡರ್ ಇದೆ. ಮೇಲ್ಗಡೆ ಲೆಫ್ಟ್ ರೈಟ್ ಟಾಪ್ ಇಲ್ಲ, ಬಾಟಮ್ ಮಾತ್ರ ಬಾರ್ಡರ್ ಇದೆ. ಈ ತರ ಬೇರೆ ಬೇರೆ ರೀತಿ ನಾವು ಬಾರ್ಡರ್ದು ಸ್ಟೈಲು, ವಿಡ್ತ್ ಮತ್ತೆ ಕಲರ್ ನ ಸ್ಪೆಸಿಫೈ ಮಾಡಬಹುದು ಬೈ ಯೂಸಿಂಗ್ ಬಾರ್ಡರ್ ವಾಟ್ ಪ್ರಾಪರ್ಟಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಬಾರ್ಡರ್ ಅಲ್ಲಿ ಹಾಗಾದ್ರೆ ಏನೇನು ಬರುತ್ತೆ, ಬಾರ್ಡರ್ ಸ್ಟೈಲ್ ಇಲ್ಲಿ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್, ಬಾರ್ಡರ್ ಸ್ಟೈಲ್ ಆದ್ಮೇಲೆ ಬಾರ್ಡರ್ ವಿಡ್ತ್ ಮತ್ತೆ ಬಾರ್ಡರ್ ಇದೇನು ಬಾರ್ಡರ್ದು ನೆಕ್ಸ್ಟ್ ಕಲರ್ ಬರುತ್ತೆ. ಇಲ್ಲೇ ಹೇಳ್ತಾ ಇದ್ದಾನೆ ಅದು ಬಾರ್ಡರ್ ವಿಡ್ತ್, ಬಾರ್ಡರ್ ಕಲರ್ ಆಸ್ ವೆಲ್ ಆಸ್ ವಾಟ್ ಬಾರ್ಡರ್ದು ಸೈಡ್ ಅಂತ. ಸಿ ಇಲ್ಲಿ ನೋಡ್ತಾ ಬರೋದಾದ್ರೆ ಸ್ಟೈಲ್. ಸೊ ಬಾರ್ಡರ್ ಸ್ಟೈಲ್ ಅಂತ ಏನಿದೆ ಪ್ರಾಪರ್ಟಿ ಇದೆ. ಬಾರ್ಡರ್ ಸ್ಟೈಲ್ ಪ್ರಾಪರ್ಟಿಗೆ ಏನೇನೆಲ್ಲ ಇದೆಯಪ್ಪ ಅಂತ ಅಂದ್ರೆ ವ್ಯಾಲ್ಯೂಸ್ ಡಾಟೆಡ್, ಡ್ಯಾಶ್ಡ್, ಸಾಲಿಡ್, ಡಬಲ್ ಅಂತ. ಸೊ ಒಂದು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಬಾರ್ಡರ್ ಇರಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಏನ್ ಕೊಟ್ಟಿದ್ದಾನೆ, ಪ್ರಾಪರ್ಟೀಸ್ ಕೊಟ್ಟಿದ್ದಾನೆ. ಬೆಟರ್ ಈ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಸಿ ನೋಡ್ತಾ ಬನ್ನಿ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ದಿಸ್ ಈಸ್ ವಾಟ್ ಪ್ಯಾರಾಗ್ರಾಫ್. ಇಲ್ಲಿರೋದೆಲ್ಲ ಏನಿದೆ ಮತ್ತು ಪ್ಯಾರಾಗ್ರಾಫ್ಸೇ ಇದೆ. ಈ ಪ್ಯಾರಾಗ್ರಾಫ್ಸ್ ಗೆ ಅಪ್ಲೈ ಆಗೋ ರೀತಿ ಕ್ಲಾಸ್ ಸೆಲೆಕ್ಟರ್ ನ ಏನ್ ಮಾಡ್ಕೊಂಡಿದ್ದಾನೆ, ಇಲ್ಲಿ ಡಿಫೈನ್ ಮಾಡ್ಕೊಂಡಿದ್ದಾನೆ. ಸೊ ಕ್ಲಾಸ್ ಸೆಲೆಕ್ಟರ್ ಪಿ ಡಾಟ್ ಡಾಟೆಡ್ ಅಂತ ಇದೆ. ಏನಪ್ಪಾ ಇದು ಡಾಟ್ ಅಂತ ಅಂದ್ರೆ,
ಸೊ ಇದು ಡಾಟೆಡ್ ಅನ್ನೋದು ಕ್ಲಾಸ್ ಯಾವ್ದಕ್ಕೆ ಅಪ್ಲೈ ಆಗ್ಬೇಕಪ್ಪ ಅಂತ ಅಂದ್ರೆ ಪ್ಯಾರಾಗ್ರಾಫಿಗೆ ಮಾತ್ರ ಅಪ್ಲೈ ಆಗ್ಬೇಕು. ಬಾರ್ಡರ್ ಸ್ಟೈಲ್ ಅನ್ನೋದು ಏನಪ್ಪಾ ಪ್ರಾಪರ್ಟಿ, ಇದ್ರದ್ದು ವ್ಯಾಲ್ಯೂ ಸಹ ಏನ್ ಕೊಟ್ಟಿದ್ದಾನೆ ಡಾಟೆಡ್ ಅಂತಾನೆ ಕೊಟ್ಟಿದ್ದಾನೆ. ಕ್ಲಾಸ್ ಡಾಟೆಡ್ ಮತ್ತೆ ಇದು ವ್ಯಾಲ್ಯೂ ಆಬ್ವಿಯಸ್ಲಿ ಡಾಟೆಡ್ ಇದೆ, ಅದಕ್ಕೆ ಡಾಟೆಡ್ ಕೊಟ್ಟಿದ್ದಾನೆ. ಇದ್ರದ್ದು ರಿಸಲ್ಟ್ ಯಾವ ರೀತಿ ಬರುತ್ತೆ ಡಾಟೆಡ್ ಅಂತ ಅಂದಾಗ ನೋಡ್ತಾ ಬನ್ನಿ, ಈ ತರ ಡಾಟ್ ಡಾಟ್ ಬರುತ್ತೆ ಬಾರ್ಡರ್. ಗಾಟ್ ಇಟ್. ಅದೇ ರೀತಿ ಬಾರ್ಡರ್ ಸ್ಟೈಲ್ ಡ್ಯಾಶ್ಡ್ ಅಂತ ಹೇಳಿದಾಗ ಈ ರೀತಿ ಏನಾಗ್ತಾ ಹೋಗುತ್ತೆ, ಬಾರ್ಡರ್ ವಾಟ್ ಡ್ಯಾಶ್ ಡ್ಯಾಶ್ ಅಲ್ಲಿ ಬಾರ್ಡರ್ ಸ್ಟೈಲ್ ಇರುತ್ತೆ. ಅದೇ ರೀತಿ ಏನು ಬೇಡಪ್ಪ ನಮ್ಗೆ, ಸಾಲಿಡ್ ಆಗಿರ್ಬೇಕು, ಡಾಟೆಡ್ ಬೇಡ ಮತ್ತೆ ವಾಟ್ ಎಕ್ಸಾಕ್ಟ್ಲಿ ವಾಟ್ ಡ್ಯಾಶ್ಡ್ ಬೇಡ ಅಂತಂದ್ರೆ ದಿಸ್ ಇಸ್ ವಾಟ್ ಸಾಲಿಡ್. ಅಥವಾ ಡಬಲ್ ಲೈನ್ ಇರ್ಬೇಕಪ್ಪ ಅಂತ ಅಂದ್ರೆ ಈ ತರ ಡಬಲ್ ಲೈನ್. ಸ್ವಲ್ಪ ಇಲ್ಲಿ ನಾವು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಡಬಲ್ ಲೈನ್ ಇರೋದು. ತುಂಬಾ ಝೂಮ್ ಆಯ್ತು ಅನ್ಸುತ್ತೆ, ಬನ್ನಿ ಇಲ್ಲಿ ನೋಡಿ ಡಬಲ್ ಲೈನ್ ಇರೋದ್ರಲ್ಲಿ ಗೊತ್ತಾಗುತ್ತೆ. ಈ ತರ ಏನ್ ಮಾಡ್ತಾ ಹೋಗ್ತೀವಿ, ವಿ ಹ್ಯಾವ್ ಡಿಫರೆಂಟ್ ಪ್ರಾಪರ್ಟೀಸ್ ಫಾರ್ ಬಾರ್ಡರ್ ಸ್ಟೈಲ್ ಆಟ್ರಿಬ್ಯೂಟ್. ಗಾಟ್ ಇಟ್. ಸೊ ಬೆಟರ್ ಈ ಲಿಂಕ್ ನ ನಾನು ನಿಮ್ಗೆ ಫಾರ್ವರ್ಡ್ ಮಾಡಿರ್ತೀನಿ. ಬೆಟರ್ ಟು ಗೋ ವಿತ್ ದಿಸ್ ಲಿಂಕ್ ಫಾರ್ ಮೋರ್ ಇನ್ಫಾರ್ಮೇಶನ್. ಸೊ ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಡರ್ ಸ್ಟೈಲ್ ಆದ್ಮೇಲೆ ವಾಟ್ ವಿ ಹ್ಯಾವ್ ಬಾರ್ಡರ್ ವಿಡ್ತ್. ಎಷ್ಟಿರ್ಬೇಕು ಬಾರ್ಡರ್, ದಪ್ಪ ಎಷ್ಟಿರ್ಬೇಕು ಬಾರ್ಡರ್ದು ಅಂತಂದ್ರೆ ನೋಡ್ತಾ ಬನ್ನಿ. ಅದಕ್ಕೆ ದರ್ ಇಸ್ ಅ ಪ್ರಾಪರ್ಟಿ ಕಾಲ್ಡ್ ಬಾರ್ಡರ್ ವಿಡ್ತ್ ಅಂತ ಇದೆ, ಬಾರ್ಡರ್ ವಿಡ್ತ್ ಅಂತ. ಸೊ ಇದು ಬಾರ್ಡರ್ ವಿಡ್ತ್ಗೆ ವ್ಯಾಲ್ಯೂಸ್ ನ ಯಾವ ರೀತಿ ಪಾಸ್ ಮಾಡ್ಬೋದು ಅಂತಂದ್ರೆ ಪಿಕ್ಸೆಲ್ಸ್ ಅಲ್ಲಿ ಪಾಸ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲ ಅಂತಂದ್ರೆ ಪ್ರೀ ಡಿಫೈನ್ಡ್ ಆಗಿ ಪ್ರಾಪರ್ಟೀಸ್ ಇದೆ, ಮೀಡಿಯಮ್ ಮತ್ತೆ ಥಿಕ್, ಈ ತರ ಪ್ರಾಪರ್ಟೀಸ್ ಇದೆ. ಅವುಗಳನ್ನ ನಾವೇನ್ ಮಾಡ್ಬೋದು ಪಾಸ್ ಮಾಡಿ ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ವಿ ಕ್ಯಾನ್ ಏಬಲ್ ಟು ಅಪ್ಲೈ ಬಾರ್ಡರ್ ವಿಡ್ತ್. ಓಕೆ, ಸಿ ಇಲ್ಲಿ ನಾವು ನೋಡ್ತಾ ಬರೋಣ ಈ ಎಕ್ಸಾಂಪಲ್ ನ. ನೋಡ್ತಾ ಬನ್ನಿ, ಫಸ್ಟ್ ಪ್ಯಾರಾಗ್ರಾಫ್ ಇದೆ, ಇದಕ್ಕೆ 1 ಅನ್ನೋ ಕ್ಲಾಸ್ಗೆ ಎಷ್ಟು ಹಾಕಿದ್ದಾನೆ, ಬಾರ್ಡರ್ ಸ್ಟೈಲ್ ಸಾಲಿಡ್. ಅದಾದ್ಮೇಲೆ ಬಾರ್ಡರ್ ವಿಡ್ತ್ 5 ಪಿಕ್ಸೆಲ್ ಮತ್ತೆ 20 ಪಿಕ್ಸೆಲ್ ಅಂತ ಹೇಳಿದಾನೆ. ಏನು ಮತ್ತೆ ಇಲ್ಲಿ ಇದು ಬಾರ್ಡರ್ ವಿಡ್ತ್ ಬಂದ್ಬಿಟ್ಟು ಒಂದೇ ಕೊಡ್ಬೇಕಿತ್ತು, ಅದನ್ನ ಬಿಟ್ಬಿಟ್ಟು ಜಾಸ್ತಿ ಕೊಟ್ಟಿದಾರಲ್ಲ ಅಂತ. ಶಾರ್ಟ್ ಅಂಡ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಡಿಸ್ಕಸ್ ಮಾಡೋದು ಬೇಡ. ಇಲ್ಲ ಡಿಸ್ಕಸ್ ಮಾಡೋಣ ಅಂತಂದ್ರೆ ಬೆಟರ್, ಇವಾಗ ಏನ್ ತುಂಬಾ ಲೇಟ್ ಆಗಿಲ್ಲ, ಬನ್ನಿ ನೋಡ್ತಾ ಹೋಗೋಣ. ಸಿ ಒಂದು ಎಲಿಮೆಂಟ್ ಇದೆ ಅಂತ ಅಂದ್ರೆ ದಿಸ್ ಈಸ್ ವಾಟ್ ಎಲಿಮೆಂಟ್. ಟ್ಯಾಗ್ ಇದೆ, ಇದು ಒಳಗಡೆ ಇರೋ ಆ ಟ್ಯಾಗ್ ಒಳಗಡೆ ಬರುವಂತ ಕಂಟೆಂಟ್. ಇದು ಟಾಪ್, ರೈಟ್, ಬಾಟಮ್, ಲೆಫ್ಟ್. ಇವಾಗ ಬಾರ್ಡರ್ ವಿಡ್ತ್ ಕೊಡ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ಟಾಪ್ಗೆ 50 ಪಿಕ್ಸೆಲ್ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಇಲ್ಲಿ ಎಷ್ಟು ಕೊಟ್ಟಿದ್ದ ಎಕ್ಸಾಂಪಲ್ ಅಲ್ಲಿ 5 ಪಿಕ್ಸೆಲ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು 20 ಪಿಕ್ಸೆಲ್ ಅಂತ ಹೇಳಿದ್ದಾನೆ. ಸಿ ಈ ತರ ಪ್ರಾಪರ್ಟೀಸ್ಗೆ ನಾವು ಒಂದೇ ಸರಿ ಎಲ್ಲಾ ಸೈಡ್ಗೂ ನಾವು ಒಂದು ಬರೀ 5 ಪಿಕ್ಸೆಲ್ ಅಂತ ಕೊಟ್ರೆ ಎಲ್ಲಾ ಸೈಡ್ಗೂ 5 ಪಿಕ್ಸೆಲ್ಲೇ ಅಡ್ಜಸ್ಟ್ ಆಗುತ್ತೆ. ಯಾವುದು ಬಾರ್ಡರ್ ವಿಡ್ತ್. ಇಲ್ಲಪ್ಪ ನಾನು 5 ಪಿಕ್ಸೆಲ್ ಅಂತ ಕೊಟ್ಟು 20 ಪಿಕ್ಸೆಲ್ ಅಂತ ಕೊಟ್ರೆ ಫಸ್ಟ್ ಬರೋದು ಯಾವ್ದಪ್ಪ, ಯಾವ ಆರ್ಡರ್ ಅಲ್ಲಿ ಬರುತ್ತೆ, ಕ್ಲಾಕ್ ವೈಸ್ ಅಲ್ಲಿ ಬರುತ್ತೆ. ದಿಸ್ ಈಸ್ ವಾಟ್ ಕ್ಲಾಕ್ ವೈಸ್, ಅರ್ಥ ಮಾಡ್ಕೋಬೇಕು. ಕ್ಲಾಕ್ ವೈಸ್ ಫಸ್ಟ್ ಬರೋದು ಯಾವ್ದಪ್ಪ 5 ಪಿಕ್ಸೆಲ್ ಅಪ್ಲೈ ಆಯ್ತು. ಆಮೇಲೆ 20 ಪಿಕ್ಸೆಲ್. ಸೊ 20 ಪಿಕ್ಸೆಲ್ ರೈಟ್ಗೂ 20 ಪಿಕ್ಸೆಲ್, ಬಾಟಮ್ಗೂ 20 ಪಿಕ್ಸೆಲ್, ಲೆಫ್ಟ್ಗೂ 20 ಪಿಕ್ಸೆಲ್. ಇದಕ್ಕೆಲ್ಲ ಬೇರೆ ಬೇರೆ ಬೇಕು. ರೈಟಿಗೆ 20 ಪಿಕ್ಸೆಲ್ ಬೇಕಪ್ಪ ಅಂದ್ರೆ ಓಕೆ 20 ಪಿಕ್ಸೆಲ್ ಹಾಕು. ಬಾಟಮ್ಗೆ 10 ಪಿಕ್ಸೆಲ್ ಬೇಕಪ್ಪ ಅಂದ್ರೆ 10 ಪಿಕ್ಸೆಲ್ ಹಾಕು. ಲೆಫ್ಟಿಗೆ ಬಂದ್ಬಿಟ್ಟು ಮತ್ತೆ ಇದಕ್ಕೂ ಸಹ 20 ಪಿಕ್ಸೆಲ್ ಬೇಕು ಅಂದ್ರೆ 20 ಪಿಕ್ಸೆಲ್ ಹಾಕು. ಈ ತರ 4 ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ, 4 ಸೈಡ್ಗೂ ಆಗುತ್ತೆ. 2 ಮೆನ್ಷನ್ ಮಾಡಿದ್ರೆ ಫಸ್ಟ್ ಬಂದ್ಬಿಟ್ಟು ಟಾಪ್, ಬಾಕಿ ಇರೋದು ಇನ್ನೆಲ್ಲಾ ಸೈಡ್ ಗಳಿಗೂ ಅಪ್ಲೈ ಆಗ್ತಾ ಹೋಗುತ್ತೆ. ಗಾಟ್ ಇಟ್. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಬಾರ್ಡರ್. ಹಾಗಾಗಿ ಈ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಬಾರ್ಡರ್ ಸ್ಟೈಲ್ ಬಂದ್ಬಿಟ್ಟು ಸಾಲಿಡ್ ಅಂತ ಹೇಳ್ತಾ ಇದ್ದಾನೆ. ಬಾರ್ಡರ್ ವಿಡ್ತ್ 5 ಪಿಕ್ಸೆಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನ್ ಹೇಳ್ತಾ ಇದ್ದಾನೆ 20 ಪಿಕ್ಸೆಲ್. ಇದಕ್ಕೂ ಸಹ 20 ಪಿಕ್ಸೆಲ್ ಮತ್ತೆ ಇದಕ್ಕೂ ಸಹ 20 ಪಿಕ್ಸೆಲ್. ಗಾಟ್ ಇಟ್. ಸೊ ಇದೇ ರೀತಿ ಇನ್ನು ಬೇರೆ ಬೇರೆ ರೀತಿ ನಾವು ನೋಡ್ತಾ ಹೋಗ್ಬೋದು. ಬಾರ್ಡರ್ ಸ್ಟೈಲ್ ನ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ಸ್ ಗೆ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ವಾಟ್ ರಿಲೇಟೆಡ್ ಟು ಬಾರ್ಡರ್ ವಿಡ್ತ್. ಬಾರ್ಡರ್ ವಿಡ್ತ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಡರ್ ಕಲರ್ ಅಂತ ಇದೆ. ಸೊ ಕಲರ್ ಫಾರ್ಮೆಟ್ಸ್ ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಯಾವ್ದಪ್ಪ ಅಂದ್ರೆ RGB ಕಲರ್ ಫಾರ್ಮೆಟ್, ಹೆಕ್ಸಾಡೆಸಿಮಲ್ ಕಲರ್ ಫಾರ್ಮೆಟ್, HSL ಕಲರ್ ಫಾರ್ಮೆಟ್ ಅಂತ ಈ ತರ ಎಲ್ಲ ಕಲರ್ ಫಾರ್ಮೆಟ್ ನ ಡಿಸ್ಕಸ್ ಮಾಡಿದ್ವಿ. ಆ ಕಲರ್ ಫಾರ್ಮೆಟ್ಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ ವಿ ಕ್ಯಾನ್ ಏಬಲ್ ಟು ಸ್ಪೆಸಿಫೈ
or we can able to give the border color. See, ನೋಡ್ತಾ ಬನ್ನಿ, ಬಾರ್ಡರ್ ಕಲರ್ ಪ್ರಾಪರ್ಟಿಗೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಕಲರ್ಸ್ ಕೊಡ್ಬೋದು, ಪ್ರೀ ಡಿಫೈನ್ಡ್ ಕಲರ್ಸ್. ಇಲ್ಲ ಅಂದ್ರೆ ಕಲರ್ ಕೋಡ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಏಬಲ್ ಟು ಗಿವ್ ಕಲರ್. ಸೊ ಇಲ್ಲಿ ಪ್ರಾಪರ್ಟಿ ಯಾವ್ದಪ್ಪ, ಬಾರ್ಡರ್ ಕಲರ್ ಅನ್ನೋದು ದಿ ಪ್ರಾಪರ್ಟಿ. ಸೊ ಇಫ್ ಯು ಕಮ್ ಟು ವಾಟ್ ಎಕ್ಸಾಂಪಲ್, ಸಿ ನೋಡ್ತಾ ಬನ್ನಿ, ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಸ್ಟೈಲ್ ಸಾಲಿಡ್ ಕೊಟ್ಟಿದ್ದಾನೆ, ಬಾರ್ಡರ್ ಕಲರ್ ರೆಡ್ ಕೊಟ್ಟಿದ್ದಾನೆ. ಸೊ ಬಾರ್ಡರ್ ಕಲರ್ ರೆಡ್ ಕೊಟ್ರೆ 4 ಸೈಡ್ದು ಬಾರ್ಡರ್ಗೆ ಏನಾಗಿದೆಯಪ್ಪ, ರೆಡ್ ಆಗಿದೆ. ಅದೇ ರೀತಿ 4 ಸೈಡ್ ಅಂದ್ರೆ ಯಾವ್ದು ಅರ್ಥ ಮಾಡ್ಕೋಬೇಕು, ಕ್ಲಾಕ್ ವೈಸ್ ಅಲ್ಲಿ ಬರಬೇಕು, ಟಾಪು, ರೈಟು, ಬಾಟಮು, ಲೆಫ್ಟ್. ಗಾಟ್ ಇಟ್. ಸೊ ಲೇಟರ್ ಇನ್ನೊಂದು ಕಲರ್ ಕೊಟ್ಕೊಂಡಿದ್ದಾನೆ, ದಟ್ ಈಸ್ ವಾಟ್, ಗ್ರೀನ್. ಇಲ್ಲಿ ಗ್ರೀನ್ ಔಟ್ಪುಟ್ ನೋಡ್ಬೋದು ನಾವು, ಸೇಮ್ ಬ್ಲೂ. excuse me, this is the way how we can able to give the colors. So let's come to what next point. ಇಲ್ಲೇನಿದೆಯಪ್ಪ ಅಂದ್ರೆ 4 ಸೈಡ್ಗೂ ಬೇರೆ ಬೇರೆ ಕಲರ್ ನಾವು ಕೊಟ್ಕೋಬೇಕಪ್ಪ ಅಂತ ಅಂದ್ಕೊಂಡ್ರೆ, ಬಾರ್ಡರ್ ಕಲರ್ ಪ್ರಾಪರ್ಟಿನೂ ಅದೇ ಕಲರ್. ವಾಟ್ ಬಾರ್ಡರ್ ಕಲರ್ ಅನ್ನೋದು ಪ್ರಾಪರ್ಟಿ. ಇದಕ್ಕೆ ವ್ಯಾಲ್ಯೂಸ್ ಯಾವ ರೀತಿ ಕೊಡ್ತಾ ಇದ್ದಾನೆ, 4 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಒಂದು ರೆಡ್, ಇನ್ನೊಂದು ವಾಟ್ ಇಸ್ ದಟ್, ಗ್ರೀನ್, ಬ್ಲೂ ಮತ್ತೆ ಯೆಲ್ಲೋ ಅಂತ 4 ತರ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಮೆನ್ಷನ್ ಮಾಡ್ತಾ ಇದ್ದಾನೆ. ಸೊ ನಾನು ಬರೀ ಇನ್ ಕೇಸ್ ರೆಡ್ ಅಂತ ಕೊಟ್ರೆ ಏನಾಗುತ್ತೆ, ಎಲ್ಲಾ ಕಡೆಗೂ ರೆಡ್ ಅಪ್ಲೈ ಆಗುತ್ತೆ, ನೋಡ್ಕೋಬಹುದು. ಅದನ್ನ ಬಿಟ್ಬಿಟ್ಟು ಈ ತರ ಸ್ಪೆಸಿಫಿಕ್ ಆಗಿ ಕೊಟ್ಟೆ ನಾನು ಅಂತ ಅಂದ್ರೆ, ಸೊ ಇದು ಟಾಪ್, ರೈಟ್, ಬಾಟಮ್ ಮತ್ತೆ ಲೆಫ್ಟ್. ಅರ್ಥ ಆಗ್ತಿದ್ಯಾ? ಈ ತರ ಏನ್ ಮಾಡ್ಬೋದು, 4 ಸೈಡ್ಗೆ ಬೇರೆ ಬೇರೆ ರೀತಿ ಕಲರ್ ಕೊಡ್ತಾ ಹೋಗ್ಬೋದು. ಅದೇ ರೀತಿ 4 ಸೈಡ್ಗೆ ಬೇರೆ ಬೇರೆ ವಿಡ್ತ್ನು ನಾವು ಕೊಡ್ತಾ ಹೋಗ್ಬೋದು. ಸೊ ಲೇಟರ್ ಬಾರ್ಡರ್ ಕಲರ್ ಆಯ್ತು, ನೆಕ್ಸ್ಟ್ ಬಾರ್ಡರ್ ಸೈಡ್ಸ್ ಅಂತ ಹೇಳ್ತಾ ಇದ್ದಾನೆ. ಇಂಡಿವಿಜುವಲ್ ಸೈಡ್ಸ್ ನಾನು ಹೇಳದ್ನಲ್ಲ, ಇಂಡಿವಿಜುವಲ್ ಸೈಡ್ಸ್ ನ ನಾವು ಬೇಕಿದ್ರೆ ಹ್ಯಾಂಡಲ್ ಮಾಡ್ಬೋದು. ಓಕೆ, ಯಾವ ರೀತಿ ಅಂತ ಅಂದ್ರೆ ನೋಡ್ತಾ ಬನ್ನಿ, ಎಲ್ಲದೂ ಬಾರ್ಡರ್ ಬಿಡ್ತು, ಬಾರ್ಡರ್ ಸ್ಟೈಲ್ ಎಲ್ಲದಕ್ಕೂ ಇಂಡಿವಿಜುವಲ್ ಆಗಿ ವಿ ಕ್ಯಾನ್ ಏಬಲ್ ಟು ಅಪ್ಲೈ. ಸೇಮ್ ಕಾನ್ಸೆಪ್ಟ್ ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಟಾಪಿಕ್ ಬೇಕಪ್ಪ ಅಂದ್ರೆ ಬಾರ್ಡರ್ ಟಾಪ್ ಸ್ಟೈಲ್, ಬಾರ್ಡರ್ದು ಟಾಪ್ ಸ್ಟೈಲ್ ನಾವು ಮೆನ್ಷನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ನೀಡ್ ಟು ಗೋ ಫಾರ್ ದಿಸ್ ಟಾಪ್, ರೈಟ್ ಮತ್ತೆ ಬಾಟಮ್, ಲೆಫ್ಟ್. ಅದೇ ರೀತಿ ವಾಟ್ ಬಾರ್ಡರ್ ಟಾಪ್ ಸ್ಟೈಲ್ ಇದೆಯಲ್ಲ, ಸೊ ಇದೊಂದು ಎಕ್ಸಾಂಪಲ್ ನೋಡ್ಬೋಣ ನಾವು. ಟಾಪ್ ಸ್ಟೈಲ್ ಏನಂತ ಹೇಳ್ತಾ ಇದ್ದಾನೆ, ಡಾಟೆಡ್ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ನಾನು ಇದೇ ಪ್ರಾಪರ್ಟಿನ ಕಾಪಿ ಮಾಡ್ಕೊಂತೀನಿ. ಟಾಪ್ದು ನಾನು ಏನ್ ಮಾಡ್ತಾ ಇದ್ದೀನಿ, ವಿಡ್ತ್. ಸೊ ವಿಡ್ತ್ ಏನ್ ಕೊಟ್ಟಿದ್ದೀನಿ, ವಿಡ್ತ್ಗೆ ನಾನು 10 ಪಿಕ್ಸೆಲ್ ಕೊಡ್ತೀನಿ. ನೋಡ್ತಾ ಬನ್ನಿ ಮೇಲ್ಗಡೆದು ಟಾಪ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಟಾಪ್ ಬಾರ್ಡರ್ ಟಾಪ್ ಸ್ಟೈಲ್ ಅಂದ್ರೆ ಸ್ಟೈಲ್ ಅಪ್ಲೈ ಆಗುತ್ತೆ, ವಿಡ್ತ್ ಅಂದ್ರೆ ವಿಡ್ತ್ ಅಪ್ಲೈ ಆಗುತ್ತೆ ಟಾಪ್ಗೆ. ಅದೇ ರೀತಿ ಬಾರ್ಡರ್ ಟಾಪ್ ಕಲರ್ ಎಲ್ಲೋ ಕೊಟ್ಕೊಳ್ಳಿ. ಗಾಟ್ ಇಟ್. ಎಲ್ಲೋ ಇಲ್ಲಿ ಏನಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ. ಈ ತರ ಇಂಡಿವಿಜುವಲ್ ಸೈಟ್ಸ್ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್ ವಿತ್ ರೆಸ್ಪೆಕ್ಟ್ ಟು ಬಾರ್ಡರ್ ಸೈಟ್ಸ್ ನ ಇಟ್ಕೊಂಡು ವಿ ಕ್ಯಾನ್ ಏಬಲ್ ಟು ಮೂವ್ ವಿತ್ ದಿಸ್. ಸೊ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಬಾರ್ಡರ್ ಶಾರ್ಟ್ ಹ್ಯಾಂಡ್ ಅಂತ ಇದೆ. ವಾಟ್ ಯು ಮೀನ್ ಬೈ ಶಾರ್ಟ್ ಹ್ಯಾಂಡ್? ಸೊ ಇಲ್ಲಿ ನೋಡ್ತಾ ಬನ್ನಿ, ಒಂದು ಪ್ಯಾರಾಗ್ರಾಫ್ ಇದೆ, ಪ್ಯಾರಾಗ್ರಾಫಿಗೆ ಬಾರ್ಡರ್ ಅಂತ ಕೊಟ್ಬಿಟ್ಟಿದ್ದಾನೆ, ಯಾವ ಪ್ರಾಪರ್ಟಿನೂ ಕೊಟ್ಟಿಲ್ಲ ಅವನು. ಬಾರ್ಡರ್ ಸ್ಟೈಲ್ ಅಂತ ಕೊಟ್ಟಿಲ್ಲ, ಬಾರ್ಡರ್ ವಿಡ್ತ್ ಅಂತ ಕೊಟ್ಟಿಲ್ಲ, ಬಾರ್ಡರ್ ಕಲರ್ ಅಂತ ಕೊಟ್ಟಿಲ್ಲ. ಇದನ್ನ ಶಾರ್ಟ್ ಹ್ಯಾಂಡ್ ಆಗಿ ಯಾವ ರೀತಿ ಮೆನ್ಷನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ಸಿ ಲುಕ್ ಅಟ್ ಹಿಯರ್, ಬಾರ್ಡರ್ ಅನ್ನೋದು ಪ್ರಾಪರ್ಟಿ, ಶಾರ್ಟ್ ಹ್ಯಾಂಡ್ ಪ್ರಾಪರ್ಟಿ. 5 ಪಿಕ್ಸೆಲ್ ಅನ್ನೋದೇನಪ್ಪ ವಿಡ್ತ್, ನೆಕ್ಸ್ಟ್ ಸಾಲಿಡ್ ಅನ್ನೋದೇನು ಬಾರ್ಡರ್ದು ಸ್ಟೈಲ್, ರೆಡ್ ಅನ್ನೋದೇನಪ್ಪ ಬಾರ್ಡರ್ದು ಕಲರ್. ಸಪರೇಟ್ ಆಗಿ ನಾವು ಮೆನ್ಷನ್ ಮಾಡೋ ಬದ್ಲಿ ಈ ತರ ಒಂದೇ ರೀತಿ ನಾವು ಒಂದೇ ಸರಿ ಮೆನ್ಷನ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ಬಾರ್ಡರ್ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟೀಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ, ಎಕ್ಸಾಂಪಲ್ ಅಲ್ಲಿ ನೋಡೋಣ. ನೋಡ್ತಾ ಬನ್ನಿ, ಇದೇನಪ್ಪ ಶಾರ್ಟ್ ಹ್ಯಾಂಡ್, ಯಾವ ರೀತಿ ಬಾರ್ಡರ್ ಸಪರೇಟ್ ಆಗಿ ಕೊಟ್ಕೊಳ್ಳೋ ಬದ್ಲಿ ಏನದು ಬಾರ್ಡರ್ ಸ್ಟೈಲ್, ಬಾರ್ಡರ್ ವಿಡ್ತ್, ಬಾರ್ಡರ್ ಕಲರ್. ಸೊ ಫಸ್ಟ್ ವಿಡ್ತ್ ನ ಮೆನ್ಷನ್ ಮಾಡಬೇಕು, ನೆಕ್ಸ್ಟ್ ಬಾರ್ಡರ್ ಸ್ಟೈಲ್, ನೆಕ್ಸ್ಟ್ ಲೇಟರ್ ದಟ್ ಬಾರ್ಡರ್ ಕಲರ್. ಓಕೆ, ಸೊ ಇಲ್ಲಿ ರೆಡ್ ಬೇಡ ನಮಗೆ. ರೆಡ್ ಬೇಡ ಅಂತ ಅಂದಾಗ ನಾವೇನ್ ಮೆನ್ಷನ್ ಮಾಡಬೇಕು, ಗ್ರೀನ್ ಮೆನ್ಷನ್ ಮಾಡೋಣ ಅಂದ್ರೆ ಗ್ರೀನ್ ಮೆನ್ಷನ್. ದಿಸ್ ಈಸ್ ಫಾರ್ ಕಲರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ವಿಡ್ತ್ ವಿ ನೀಡ್ ಟು ಗೋ ಫಾರ್ ದಿಸ್. ಬೇರೆ ಪ್ಯಾಟರ್ನ್ ಬೇಕಪ್ಪ ಅಂತಂದ್ರೆ ವಿ ನೀಡ್ ಟು ಗೋ ಫಾರ್ ದಿಸ್. ಗಾಟ್ ಇಟ್. ದಿಸ್ ಈಸ್ ವಾಟ್ ಬಾರ್ಡರ್
ಶಾರ್ಟ್ ಹ್ಯಾಂಡ್ ಪ್ರಾಪರ್ಟೀಸ್ ಅಂತ. ಸೊ ಇದರಲ್ಲೂ ವಾಟ್ ಇನ್ನು ಏನಾದ್ರೂ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಬೆಟರ್ ಟು ಗೋ ವಿತ್ ದಟ್. ಓಕೆ, ಸೊ ದಿಸ್ ಇಸ್ ವಾಟ್ ಬಾರ್ಡರ್ ಶಾರ್ಟ್ ಅಂಡ್ ಪ್ರಾಪರ್ಟಿ. ಲೇಟರ್ ರೌಂಡೆಡ್ ಬಾರ್ಡರ್ಸ್ ಅಂತ ಹೇಳ್ತಾ ಇದ್ದಾರೆ. ರೌಂಡೆಡ್ ಬಾರ್ಡರ್ ಅಂತ ಅಂದ್ರೆ ಏನು, ಇದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಸೊ ಬಾರ್ಡರ್ದು ರೇಡಿಯಸ್, ಸೊ ರೇಡಿಯಸ್ ಅಂತ ಅಂದ್ರೆ ಏನಿದು, ಈ ಮೂಲೆದು ಎಷ್ಟಿರುತ್ತೆ, ರೇಡಿಯಸ್ ಎಷ್ಟು ಕೊಡ್ತೀವೋ ಅಷ್ಟೇನಾಗುತ್ತೆ, ಕಾರ್ನರ್ ಏನಾಗುತ್ತೆ ರೌಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಬಾರ್ಡರ್ ಪ್ರಾಪರ್ಟಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಬಾರ್ಡರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದೀನಿ, 5 ಪಿಕ್ಸೆಲ್ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ ನೋಡೋಣ ನಾವು, ಯಾವ ಪ್ರಾಪರ್ಟಿ, ಬಾರ್ಡರ್ ರೇಡಿಯಸ್ ಪ್ರಾಪರ್ಟಿ. ಸಿ ಇಲ್ಲಿ 5 ಪಿಕ್ಸೆಲ್ ಕೊಟ್ಟಿದ್ದೀನಿ, ಸ್ವಲ್ಪ ಏನಾಗಿದೆ ಇಲ್ಲಿ ಬೆಂಡ್ ಆಗಿದೆ. ಸೊ ಇನ್ನು ನನಗೆ ಫುಲ್ ರೌಂಡೆಡ್ ಬೇಕಪ್ಪ ಅಂತ ಅಂದ್ರೆ ಎಷ್ಟು ಕೊಟ್ಕೊಂಡಿದ್ದೀನಿ ಇಲ್ಲಿ, 8 ಪಿಕ್ಸೆಲ್. ಪೂರ್ತಿ ಬೇಕಪ್ಪ ನನಗೆ ಅಂತಂದ್ರೆ 12 ಪಿಕ್ಸೆಲ್ ಬಾರ್ಡರ್ ರೇಡಿಯಸ್. ಸೊ ರೇಡಿಯಸ್ ಎಷ್ಟು ಕೊಟ್ಟಿಲ್ಲ ಅಂದ್ರೆ ಈ ತರ ಏನಿರುತ್ತಪ್ಪ ಅಂದ್ರೆ ಶಾರ್ಪ್ ಕಾರ್ನರ್ಡ್ ಬಾರ್ಡರ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ಬಾರ್ಡರ್. ಓಕೆ, ಸೊ ಲೇಟರ್ ವಾಟ್ ವಿ ಹ್ಯಾವ್, ಓಕೆ, ಇಲ್ಲಿಗೆ ಬಾರ್ಡರ್ ಕಾನ್ಸೆಪ್ಟ್ ಏನಾಗಿತ್ತು ನಾವು ಡಿಸ್ಕಸ್ ಮಾಡಿದ್ದಾಯ್ತು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮಾರ್ಜಿನ್ ಪ್ಯಾಡಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಬಾಕ್ಸ್ ಮಾಡೆಲ್ ಅಂತ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ಲರ್ನಿಂಗ್.